ಕಳೆದ 6 ರಿಂದ 7 ತಿಂಗಳುಗಳಿಂದ ಗೌರವಧನ ವೇತನ ಬಿಡುಗಡೆಯಾಗದೆ ತೀವ್ರ ಸಂಕಷ್ಟಕ್ಕೆ ಸಿಲುಕಿರುವ ಆಶಾ ಕಾರ್ಯಕರ್ತೆಯರು ಸರ್ಕಾರ ಹಾಗೂ ಇಲಾಖೆಯ ನಿರ್ಲಕ್ಷ್ಯದ ವಿರುದ್ಧ ತಮ್ಮ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಂಚೇನಹಳ್ಳಿ ತಾಲೂಕು ಆಸ್ಪತ್ರೆಯಲ್ಲಿ ವೈದ್ಯರು ಮತ್ತು ಆಶಾ ಕಾರ್ಯಕರ್ತೆಯರ ನಡುವೆ ಮಾತಿನ ಚಕಮಕಿ ನಡೆದು ವಿಕೋಪಕ್ಕೆ ತಿರುಗಿದೆ. ಇದೇ ವೇಳೆ ಸಂಘಟನೆಯ ಪ್ರಮುಖ ಆಶಾ ಕಾರ್ಯಕರ್ತೆ ಸರಸ್ವತಮ್ಮ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ, ಇಲಾಖೆಯ ಕಾರ್ಯವೈಖರಿ ಮತ್ತು ಆಶಾ ಕಾರ್ಯಕರ್ತೆಯರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಬಿಚ್ಚಿಟ್ಟರು. ಕಳೆದ ಫೆಬ್ರವರಿ ತಿಂಗಳಿನಿಂದ ಸುಮಾರು 6-7 ತಿಂಗಳುಗಳಿಂದ ಆಶಾ ಕಾರ್ಯಕರ್ತೆಯರಿಗೆ ಗೌರವಧನ ಪಾವತಿಯಾಗಿಲ್ಲ. ಸಾಫ್ಟ್ವೇರ್ ಸಮಸ್ಯೆ ಅಪ್ಡೇಟ್ ನೆಪ ಹೇಳಿ ವೇತನ ತಡೆಹಿಡಿಯಲಾಗಿದೆ ಎಂದು ಆರೋಪಿಸರು. ಸ್ಥಳಕ್ಕೆ ಡಿಎಚ್ಒ ಚೇತನ್ ಭೇಟಿ ನೀಡಿ ಆಶಾ ಕಾರ್ಯಕರ್ತೆಯರಿಗೆ ಫೆಬ್ರವರಿ ಕೊನೆಯವರೆಗಿನ ಎಲ್ಲಾ ಗೌರವಧನ ಹಾಗೂ ಆಶಾ ಸಾಫ್ಟ್ವೇರ್ ಮೂಲಕ ನೀಡಬೇಕಾದ ಪಾವತಿಗಳನ್ನು ಮಾಡಲಾಗಿದೆ. ಆಶಾ ಕಾರ್ಯಕರ್ತೆಯರಿಗೆ ಮಾಸಿಕ 5,000 ರೂಪಾಯಿ ನಿಶ್ಚಿತ ಗೌರವಧನ ನೀಡಲಾಗುತ್ತದೆ. ಇದರೊಂದಿಗೆ ಅವರು ನಿರ್ವಹಿಸುವ ಕೆಲಸದ ಆಧಾರದ ಮೇಲೆ ಪ್ರೋತ್ಸಾಹಧನ ಸೇರಿ ತಿಂಗಳಿಗೆ 4,000, 5,000 ಹಾಗೂ 6,000 ರೂಪಾಯಿವರೆಗೆ ಪಾವತಿಯಾಗುತ್ತಿದೆ. ಬಾಕಿಯಿರುವ 3 ತಿಂಗಳ ಎನ್ಎಚ್ಎಂ ಬಜೆಟ್ ಅನುದಾನ ಶೀಘ್ರದಲ್ಲೇ ಆಶಾ ಸಾಫ್ಟ್ವೇರ್ನಲ್ಲಿ ಬಿಡುಗಡೆಯಾಗಲಿದೆ. ಅನುದಾನ ಬಂದ ತಕ್ಷಣ ಪರಿಶೀಲಿಸಿ 1 ವಾರದೊಳಗೆ ಅವರ ಖಾತೆಗೆ ವೇತನ ಜಮಾ ಮಾಡಲಾಗುವುದು. ಮೇಲಾಧಿಕಾರಿಗಳು ಅಥವಾ ವೈದ್ಯರು ಅಸಭ್ಯವಾಗಿ ನಡೆದುಕೊಂಡಿದ್ದಾರೆ ಅಥವಾ ನಿಂದಿಸಿದ್ದಾರೆ ಎಂಬ ದೂರುಗಳು ಇದುವರೆಗೆ ಬಂದಿಲ್ಲ. ಒಂದು ವೇಳೆ ಯಾವುದೇ ಅಧಿಕಾರಿ ಅಥವಾ ವೈದ್ಯರು ಆಶಾ ಕಾರ್ಯಕರ್ತೆಯರ ಮೇಲೆ ಒತ್ತಡ ಹೇರಿದರೆ ಅಥವಾ ನಿಂದಿಸಿದರೆ ಲಿಖಿತ ದೂರು ನೀಡಿದ್ದಲ್ಲಿ ಪರಿಶೀಲಿಸಿ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಕೆಲಸಗಳು ಹೇಳ್ತಾರೆ, ನಮ್ಗೆ ಮೀಟಿಂಗ್ ಬಂದಿಲ್ಲ ಅಂದಿದ್ದಕ್ಕೆ ಡಾಕ್ಟರ್ ವೈದ್ಯರು ಅಷ್ಟೇ ಅದು ನಾವು ಇದ್ ಮಾಡ್ಕೊಂಡು ಹಾಸ್ಪಿಟಲ್ ಹೋಗಿದ್ದೆ ಅಂತ ಹೇಳ್ತಾ ಇದ್ರಿ. ಎಷ್ಟೊಂದು ಆಪ್ಗಳೆಲ್ಲ ಬರ್ತವೆ ಸರ್, ಮೀಟಿಂಗ್ ಬರೋದು ಆಗಿಲ್ಲ ಅಂತ ಹೇಳಿದಕ್ಕೆ ಅಷ್ಟ್ ಮಾತಾಡ್ತಾ ಇದ್ರೆ ನಾವು ಏನೋ ಮಾಡ್ಕೊಂಡ್ರೆ ಬಂದಿಲ್ಲ ಅಂತ ಕೇಳಿದ್ರು. ಅಷ್ಟು ಬಿಟ್ರೆ ಈ ಸರ್ಕಾರದಲ್ಲಿ ಏನ್ ಮಾಡ್ತಾರೆ ಗೊತ್ತಾ, ಎಲ್ಲಾ ಆಪ್ಗಳು ಹಾಕ್ಬಿಟ್ಟು ಕೆಲಸ ಕೊಡ್ತಾರೆ. ಮೆಡಿಕಲ್ ಆಫೀಸರ್ ಮಾಡಿ ಅಂತ ನಮ್ಮ ಮೇಲೆ ಒತ್ತಡ ಇರ್ತಾರೆ. ಸಂಬಳಗಳು ಮಾತ್ರ ಸರ್ಕಾರಕ್ಕೆ ಮಾಡೋದಕ್ಕೆ ಯೋಗ್ಯತೆ ಇಲ್ಲ. ಯೋಗ್ಯತೆ ಇಲ್ಲದೆ ಸರ್ಕಾರ ಸರ್ ಇದು ಮಾಡ್ರಿ ಅಂತಂದ್ರೆ ಯಾರು ಮಾಡೋದಿಕ್ಕಂತೂ ಆಗಲ್ಲ. ಫೆಬ್ರವರಿ ತಿಂಗಳಿಂದ ಪೇಮೆಂಟ್ ಆಗಿಲ್ಲ ಸರ್. ಏನ್ ತಿನ್ಬೇಕು ಸರ್ ನಾವು? ನಮ್ಮ ಮನೆ ಮಕ್ಳೆಲ್ಲ ಏನ್ ತಿನ್ಬೇಕು? ಅದು ಬರೋದು 5,000 ಇನ್ಸೆಂಟಿವ್. ಅದ್ರಲ್ಲಿ ಬರೋದು ನಮ್ಗೆ ಪ್ರೋತ್ಸಾಹ ಧನ ಅಂತ ಬರೋದ್ರಲ್ಲಿ 9 ಕಾಂಪೋನೆಂಟ್ಗಳನ್ನೆಲ್ಲ ತೆಗ್ದ್ಬಿಟ್ಟಿದ್ದಾರೆ. ಆ ಕೆಲ್ಸನ ಮಾಡ್ಬೇಕು, ಬರ್ದೇ ಇರೋ ಕೆಲ್ಸಗಳೆಲ್ಲ ಮಾಡ್ಬೇಕು. ಆ ಕೆಲ್ಸ ಮಾಡ್ತಾ ಇದ್ರೆ ನಮ್ಗೆ ಯಾರ್ ಕೊಡ್ತಾರೆ ಸರ್? ಡೈಲಿ ಬಂದು ಹೋಗ್ಬೇಕು ಅಂತಂದ್ರೆ ಇವಾಗ 50 ಇವಾಗಿರೋ ಬೆಲೆಗಳೆಲ್ಲ 50 ರೂಪಾಯಿ ಪೆಟ್ರೋಲ್ ಬೆಲೆ ಎಲ್ಲ ಜಾಸ್ತಿ ಆಗ 50 ರೂಪಾಯಿ ಬೇಕು ಒಂದ್ ದಿನಕ್ಕೆ. ಅಲ್ಲಿಗೆ ವಾರದಲ್ಲಿ ನಮ್ಗೆ ಯಾವಾಗ 24 ಗಂಟೆ ಕೆಲಸ ಮಾಡೋಂಗ ಆಗ್ಬಿಟ್ಟಿದೆ. ನಮ್ಗೆ ಯಾವಾಗ್ಲೂ 2 ಅವರ್ 3 ಅವರ್ ಅಂತ ಹೇಳ್ತಿದ್ವು. ಇವಾಗ ವಾರದ ಪ್ರತಿ ದಿನಾನು 24 ಗಂಟೆನೂ ಕೆಲಸ ಮಾಡ್ಬೇಕು. ಮತ್ತೆ ಮಾಡಿಲ್ಲ ಅಂತಂದ್ರೆ ಅದಕ್ಕೆಲ್ಲಾನು ಅವ್ರಿಗೆ ಹೇಳ್ರಿ ಇವ್ರಿಗೆ ಹೇಳ್ರಿ ಬರ್ಕೊಡ್ರಿ, ಮಾಡೋದಿಕ್ಕಾಗಿಲ್ಲ ಅಂದ್ರೆ ಬಿಟ್ಟೋಗ್ರಿ ಅಂತಂತೆಲ್ಲ ಈ ತರ ಟಾರ್ಚರ್ಗಳು ಕೊಡ್ತಾರೆ. ಏನ್ ಸರ್ 17 ವರ್ಷದಿಂದ ಮಾಡ್ತಾ ಇದೀವಿ. ಯಾರ್ ಬಿಟ್ಟೋಗ್ಬೇಕು ನಾವು? ಬಿಟ್ಟೋಗೋದಿಲ್ಲ. ಮಾಡ್ಲಿ ಸರ್ಕಾರದವ್ರು. ಮೇಲಿನ ಅಧಿಕಾರಿಗಳು ಯಾಕೆ ಆತರ ಮಾತಾಡ್ಬೇಕು? ಬಿಟ್ಟೋಗ್ರಿ ಅಂತ ಕೇಳ್ತಾರೆ ಸರ್ ನಮ್ಗೆ. ಅದಕ್ಕೆ ನಾವ್ ಬಿಟ್ಟೋಗೋದಿಲ್ಲ ಅಂತ ಹೇಳ್ಬಿಟ್ಟು ಗಲಾಟೆ ಮಾಡಿತ್ತು ಅಷ್ಟೇ ಸರ್. ಕೈಯಲ್ಲಿ ಲಾರ್ವಾ ಸರ್ವೆ ಮಾಡಿಸ್ತಾರೆ. ಪ್ರತಿ ಮಂಗಳವಾರ ಶುಕ್ರವಾರ ಕಂಪಲ್ಸರಿ ಮಾಡಿಸ್ತಾರೆ. ಮತ್ತೆ ಇದು ಅಫ್ಸಲ್ ಸರ್ವೆ ಅಂತ ಬರುತ್ತೆ, ಲೆಪ್ರಸಿ ಸರ್ವೆ, NCD ಸಿಬ್ಯಾಕ್ ಮಾಡ್ಬೇಕು. ಇವಾಗ ಸಮಸ್ತ ಆಪ್ ಅಂತ ಬಂದಿದೆ ಸರ್, ಅದಂತೂ ನಾವ್ ಮಾಡೋದೇ ಇಲ್ಲ. ಈಗ ಸಮಸ್ತ ಆಪ್ ಮಾಡಿದೀವಿ ಅಂತಂದ್ರೆ ನಮ್ಮ ಆಶಾಗಳಲ್ಲೇ ಸರ್, ನಮ್ಮ ಆಶಾಗಳು 10 ಜನ ಮಾಡ್ತೀವಿ ಅಂದ್ರೆ 10 ಜನ ಮಾಡಲ್ಲ ಅಂತಾರೆ. ಲೆಟರ್ ಸೈನ್ ಮಾಡ್ರಿ ಅಂದ್ರೆ ಸೈನ್ ಮಾಡೋದಕ್ಕೆ ಹೋಗ್ತಾ ಇಲ್ಲ. ಆಶಾಗಳೇ ನೆಟ್ಟಿಗೆ ಒಗ್ಗಟ್ಟಿಲ್ಲ ಸರ್. ಅದಕ್ಕೋಸ್ಕರನೇ ಸರ್ಕಾರ ನೋಡ್ಬಿಟ್ಟು ನಮ್ಗೆ ಆ ತರ ಆಗ್ತಾ ಇರೋದು. ಸಮಸ್ಯೆ ಆಪ್ ಮಾಡಿದೀವಿ ಅಂದ್ರೆ ಮುಂದೆ ನಮ್ಗೆ ಪ್ರತಿಯೊಂದ್ ಕೆಲ್ಸನ ಅದ್ರಲ್ಲೇ ಎಂಟ್ರಿ ಮಾಡ್ಬೇಕು. ಫಸ್ಟ್ ಅವ್ರ ಮೊಬೈಲ್ ಕೊಟ್ಟಿಲ್ಲ, ಕರೆನ್ಸಿ ಹಾಕ್ಸಲ್ಲ, ಮೊಬೈಲ್ ಕೊಟ್ಟಿಲ್ಲ. ನಮ್ ಸ್ವಂತ ಮೊಬೈಲ್ ಇಂದ ನಾವ್ ಮಾಡ್ತಾ ಇದ್ರೆ ನಮ್ ಫೋನ್ಗಳು ಹಾಳಾಗೋದ್ರೆ ಯಾರ್ ಸರ್ ಕೊಡ್ತಾರೆ? ನಮ್ಗೆ ಯಾರು ಕೊಡೋದಿಲ್ಲ. ಫಸ್ಟ್ ಕೊಡ್ಲಿ, ಅವ್ರು ಕೊಟ್ಟು ಮತ್ತೆ ನಮ್ಮ ಹತ್ರ ಕೆಲ್ಸ ಕೇಳಿ. ನಾವು ಕೆಲ್ಸ ಮಾಡಲ್ಲ ಅಂತ ಹೇಳ್ತಾ ಇಲ್ಲ. ಅದಕ್ ತಕ್ಕನಂಗೆ ಪ್ರೋತ್ಸಾಹ ಧನ ಬರ್ಬೇಕು ನಮ್ಗೆ. ಅವ್ರ ಕೈಯಿಂದ ಮೊಬೈಲ್ ಕೊಡ್ಸಿ ಅದಕ್ ತಕ್ಕಂತೆ ನಮಗ್ ಬರ್ಬೇಕು ಅಷ್ಟೇ. ಹೇಳಿದೀವಿ ಸರ್, ಬಂದಿಲ್ಲ ಅಂತಂತ. DHO ಸರ್ಗೆ ಹೇಳಿದೀವಿ, RCHO ಹೇಳಿದೀವಿ, THO ಗೊತ್ತು, ಮತ್ತೆ ಆಲ್ ತಾಲೂಕು ಮೆಡಿಕಲ್ ಆಫೀಸರ್, ಡಿಸ್ಟ್ರಿಕ್ಟ್ ಮೆಡಿಕಲ್ ಆಫೀಸರ್, ಇಡೀ ಕರ್ನಾಟಕ ಸ್ಟೇಟ್ ಅಲ್ಲೇ ಮೇಲೆ ಎಲ್ಲಾರ್ಗು ಗೊತ್ತು ಸರ್. ಸ್ಯಾಲ್ರಿ ಬರ್ತಾ ಇಲ್ಲ, ಅವರೇ ಬೇಜಾರ್ ಮಾಡ್ಕೊತಾ ಇದಾರೆ. ಸರ್ಕಾರದಿಂದ ಯಾಕೆ ಹಿಂಗ್ ಮಾಡ್ತಾರೆ? ತಿಂಗಳಿಗೊಂದು ಸಾಫ್ಟ್ವೇರ್ ಚೇಂಜ್ ಮಾಡ್ತಾರೆ ಸರ್. ಆ ಸಾಫ್ಟ್ವೇರ್ ಗಳಲ್ಲಿ ನಮ್ಮ ಅಮೌಂಟ್ ನಾವು ಮಾಡಿರೋಂತ ಕೆಲಸಗಳಿಗೆ ಪ್ರತಿಫಲ ಸಿಗ್ತಾ ಇಲ್ಲ ಸಾಫ್ಟ್ವೇರ್ ಅಲ್ಲಿ. ಅದನ್ನ ಕೈ ಬಿಡಿ ಅಂದ್ರೆ ಸರ್ಕಾರ ಕೈ ಬಿಡ್ತಾ ಇಲ್ಲ. ಅದ್ರಲ್ಲಿ ಏನ್ ಮಜಾ ಸಿಗ್ತಾ ಇದೆಯಾ ಅವ್ರಿಗೆ ನಮಗ್ ಗೊತ್ತಿಲ್ಲ. ನಮಗಂತೂ ತುಂಬಾ ಆಶೆಗಳಿಗೆ ಹೊಟ್ಟೆಗೆ ಹೊಡಿತಾ ಇದಾರೆ ಸರ್ ಸಾಫ್ಟ್ವೇರ್ ಗಳಿಂದ. ತಿಂಗಳಿಗೆ 2 ತಿಂಗಳು 6 ತಿಂಗಳಾಗಿದೆ ಸರ್, ಇವಾಗ ಸ್ಯಾಲ್ರಿ ಬಂದಿಲ್ಲ. 6 ತಿಂಗಳಿಂದ ಸಾಫ್ಟ್ವೇರ್ ಆಗ್ತಾ ಇಲ್ಲ. ಸಾಫ್ಟ್ವೇರ್ ಇಟ್ಕೊಂಡು ನಾವೇನ್ ಮಾಡ್ಬೇಕು? ನಿಮ್ ಕೆಲ್ಸ ಬೇಕಾ? ಬಂದು ಕೇಳಿ.
ನಿಮ್ ಕೆಲಸ ಫೀಲ್ಡ್ ಅಲ್ಲಿ ನಮ್ ಮೇಲಿನ ಅಧಿಕಾರಿಗಳಿದಾರಲ್ವಾ ಅವ್ರು ಬಂದು ವೆರಿಫೈ ಮಾಡ್ಲಿ ನಾವ್ ಕೆಲಸ ಮಾಡಿಲ್ಲ ಅಂದ್ರೆ ನೀವೇನೇ ಕೆಲಸ ಕೊಟ್ರು ನಾವ್ ಕೊಡಕ್ ರೆಡಿ ಇದೀವಿ. ನೀವು ನಮ್ಗೆ ಹೊಟ್ಟೆ ತುಂಬಾ ಊಟ ಕೊಡಕ್ಕೆ ನಿಮ್ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಅಂತಾನೆ ಹೇಳ್ತಾ ಇದೀನಿ ಸರ್. ದಯವಿಟ್ಟು ಈ ಫೆಬ್ರವರಿ ತಿಂಗಳಿಂದ ನಮ್ ಸ್ಯಾಲರಿ ಆಗಿಲ್ಲ. ಏನು ತಿಂದು ಅದು ಬಡಪಾಯಿ ಆಶಾ ಹೆಣ್ಣು ಮಕ್ಕಳು ಸರ್ಕಾರ ಅಂತ ಹೇಳ್ತಾ ಇದೀರಲ್ಲ, ಯಾಕೆ ಹೆಣ್ಮಕ್ಳಾಗಿ ನಾವು ಆಶಾ ಕಾಣಿಸ್ತಾ ಇಲ್ಲ? ಯಾಕೆ ಕಾಣಿಸ್ತಾ ಇಲ್ಲ ಹೆಣ್ಮಕ್ಳಾಗಿ? ಎಲ್ಲರೂ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಹೆಣ್ಮಕ್ಳು ಕಾಣಿಸ್ತಾ ಇದಾರೆ, ಆಶಾ ಕಾರ್ಯಕರ್ತರ ಹೆಣ್ಣು ಮಕ್ಕಳು ಮಾತ್ರ ಕಾಣಿಸ್ತಾ ಇಲ್ವಾ ನಿಮ್ಗೆ? ಮತ್ತೆ ಇದೇ ವರ್ಷದಲ್ಲಿ ಬಜೆಟ್ ಅಲ್ಲಿ ಎಲ್ಲರಿಗೂ ಆಶಾ ಅಂಗನವಾಡಿ ಬಿಸಿ ಊಟ ಅಂತ ಹೇಳ್ಬಿಟ್ಟು 1,000 ಹೆಚ್ಚಳ ಮಾಡಿದ್ರು. ಅಂಗನವಾಡಿ ಅವ್ರು ಕೊಟ್ಟು ಬಿಸಿ ಊಟ ಕೊಟ್ಟು ಆಶಾ ಹೆಣ್ಮಕ್ಳು ಅಂತ ಕಾಣಿಸ್ತಾ ಇಲ್ವಾ? ನಾವೇನಾದ್ರು ಪ್ಯಾಂಟ್ ಶರ್ಟ್ ಗಳು ಹಾಕೊಂಡು ಕೆಲಸ ಮಾಡ್ತಾ ಇದೀವ ಏನಾದ್ರು? ನಾವು ಹೆಣ್ಮಕ್ಳೇ ಅಲ್ವಾ? ನಮಗ್ ಕೊಟ್ಟಿಲ್ಲ. ಮತ್ತೆ ನೀವ್ ಅಲ್ಲಿ ಕೆಲಸ ಮಾಡ್ರಿ, ಈಗ ಮಾಡ್ಲಿಲ್ಲ ಅಂದ್ರೆ ಬಿಟ್ಟೋಗ್ರಿ. ಯಾಕೆ 17 ವರ್ಷದಿಂದ ನಾವು ಕೆಲಸ ಮಾಡಿ ನಾವ್ ಯಾಕೆ ಒಂದು ಆಶೆ ಕೂಡ ಬಿಡೋದಿಲ್ಲ? ನೀವು ಏನ್ ಮಾಡ್ತೀರಾ ಮಾಡ್ಕೊಳ್ರಿ. ನಾವು ಹೋರಾಟ ಮತ್ತೆ ಮುಂದೆ ನಮ್ಮ ಹೋರಾಟ ತುಂಬಾ ದೊಡ್ಡದಾಗಿ ಹೋರಾಟ ಮಾಡಕ್ಕೆ ನಾವು ರೆಡಿ ಇದೀವಿ. ನಾವಂತೂ ನಮ್ ಸ್ಯಾಲರಿ ಸರ್ ಏನ್ ಕೇಳ್ತಾ ಇರೋದು ಗೊತ್ತಾ ಸರ್? ನಾವು 5,000 ಬರ್ತಾ ಇದೆ ಸ್ಟೇಟ್ ಇಂದ ಸೆಂಟ್ರಲ್ ಇಂದ ಎಲ್ಲ ಸೇರ್ಸಿ ಸರ್ಕಾರ 10,000 ಕೇಳ್ತಾ ಇದೀವಿ ಸರ್. ಮಿನಿಮಮ್ ನಮ್ಗೆ ಇವಾಗ ಇರೋ ಬೆಳೆಗಳಲ್ಲಿ ತುಂಬಾ ಜೀವನ ಒಂದು ಊಟ ಜೀವನ ನಡೆಸಕ್ಕೆ ತುಂಬಾ ಕಷ್ಟ ಆಗಿದೆ. ಗಂಡನ್ ಸಾಕ್ಬೇಕು, ಮಕ್ಕಳ್ ಸಾಕ್ಬೇಕು, ಮಕ್ಕಳ ಸ್ಕೂಲ್ಗಳು ಫೀಸ್ಗಳು ಸರ್ ಟೈಮ್ ಕರೆಕ್ಟ್ ಫೀಸ್ ಕಟ್ಟ ಟೈಮ್ ಕರೆಕ್ಟ್ ಶಾಲೆಗೆ ನಿಲ್ಲಿಸ್ಬಿಡ್ತಾರೆ ಸರ್. 6 ತಿಂಗಳು 7 ತಿಂಗಳು ಫೆಬ್ರವರಿ ಜನವರಿ ಎಷ್ಟು ತಿಂಗಳಾಗಿದೆ ಸರ್? ಹೋಗಿ 7 ತಿಂಗಳಾಗಿದೆ. 7 ತಿಂಗಳಿಂದ ಸ್ಟೇಟ್ಗೂ ಕೇಳಿದೀವಿ, ಡಿಸ್ಟ್ರಿಕ್ಟ್ ಅಲ್ಲಿ ಪ್ರತಿಯೊಂದು ಸಾಫ್ಟ್ವೇರ್ ಪ್ರಾಬ್ಲಮ್ ಆಗಿದೆ. ಸಾಫ್ಟ್ವೇರ್ ರೆಡಿ ಆಗುತ್ತೆ. ಆಶಾ ಕಾರ್ಯಕರ್ತರಿಗೆ ಸರಿಯಾದ ಸಂಬಳ ಅವರನ್ನು ನಾವು ಫೆಬ್ರವರಿ ಎಂಡವರೆಗೂ ಎಲ್ಲ ಇದು ಮಾಡಿದ್ವಿ. ನಮ್ಮ ಆಶಾ ಸಾಫ್ಟ್ವೇರ್ ಎಲ್ಲರಿಗೂ ಎಷ್ಟೆಷ್ಟು ಬರುತ್ತೆ ಅವರಿಗೆ ಮಂತ್ಲಿ ಅವರಿಗೆ ಫಿಕ್ಸೆಡ್ 5,000 ಇರುತ್ತೆ. ಅಲ್ಲಿ ಫಸ್ಟ್ ಫಿಕ್ಸೆಡ್ 5,000 ಇರ್ತದೆ. ಅವರಿಗೆ ಇನ್ಸೆಂಟಿವ್ಸು ನಮಗೆ ಅವರು ಏನೇನು ಕೆಲಸ ಮಾಡಿದ್ದಾರೆ ಅದ್ರ ಮೇಲೆ ಇನ್ಸೆಂಟಿವ್ಸ್ ಅಂತ ಕೊಡ್ತೀವಿ. ಸ್ವಲ್ಪ ಜನಕ್ಕೆ 4,500, 5,000, 6,000 ಎಲ್ಲ ಬರ್ತದೆ. ಈಗ ಫೆಬ್ರವರಿ ಎಂಡವರೆಗೂ ನಾವು ಅವರಿಗೆ ಕೊಟ್ಟಿದ್ದೀವಿ. ಇನ್ನು 3 ತಿಂಗಳು ಈಗ ನಮ್ಮ NHM ಬಜೆಟ್ಟು ಈಗ ಆಶಾ ಸಾಫ್ಟಲ್ಲಿ ಈಗ ನಾಡಿದ್ದು ರಿಲೀಸ್ ಆಗುತ್ತೆ ಸರ್. ರಿಲೀಸ್ ಆದ ತಕ್ಷಣ ನಮಗೆ ಅವ್ರಿಗೆಲ್ಲ ಏನೇನು ಇದು ಮಾಡಿದ್ದಾರೆ ಎಲ್ಲನೂ ನಾವು ಅವ್ರಿಗೆಲ್ಲ ಆಗಲೇ ರೆಕಾರ್ಡ್ ಮಾಡಿ ಇಟ್ಟಿದ್ದೀವಿ. ಬಂದ ತಕ್ಷಣ ಅವ್ರಿಗೆ ಸಬ್ಸೈಡ್ ಮಾಡಿ ಒಂದು 3 ದಿವಸಕ್ಕೆ ದುಡ್ಡು ಬಂದ ತಕ್ಷಣ ಇನ್ನೊಂದು ವಾರದಲ್ಲಿ ಅವರಿಗೆ ಸಂಬಳ ಆಗುತ್ತೆ ಸರ್. ಸರ್ ಮತ್ತೆ ಕೆಲಸ ಒತ್ತಡ ಜಾಸ್ತಿ ಆಗುತ್ತೆ. ನಿಮ್ಮ ಮೇಲಾಧಿಕಾರಿಗಳು ಬಾಯಿದಾಗ ಬಂದು ಮಾತಾಡ್ತಾರಂತೆ ಈಗ ಅವಾಚ್ಯ ಶಬ್ದಗಳು ಸರ್ ಅವಾಚ್ಯ ಕೆಲಸ ಮಾಡಿದ್ರೆ ಮಾಡು ಇಲ್ಲ ಬಿಟ್ಟು ಕಂಪ್ಲೇಂಟ್ ಬಂದಿಲ್ಲ ಸರ್. ಇವಾಗ ನಮ್ಮ ಮುಂದೆನೇ ಹೇಳಿದ್ರು ಸರ್. ಕೆಲಸ ಆಗದಿದ್ದಾಗ ಒಂದು ಮಾತಾಡೋ ಸಹಜ ಇರುತ್ತೆ. ಬಟ್ ಆ ಥರ ಅವಚನ ಶಬ್ದ ಏನಾರು ಅವ್ರು ಉಪಯೋಗಿಸಿದ್ರೆ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟರೆ ಅವ್ರ ಮೇಲೆ ಕಠಿಣ ಕ್ರಮ ನಾವು ತಗೋತೀವಿ. ಅದು ಕಠಿಣ ಕ್ರಮ ಅಂದರೆ ನಾವು ಇಬ್ಬರನ್ನೂ ಕೇಳಬೇಕು. ಈಗ ಅವ್ರನ್ನೂ ಕೇಳಬೇಕು, ಇವ್ರನ್ನೂ ಕೇಳಬೇಕು. ಯಾರು ತಪ್ಪಿರುತ್ತೆ ಅವರಿಗೆ ಕಠಿಣ ಕ್ರಮ ಅಂತೂ ಆಗೇ ಆಗುತ್ತೆ. ನನಗೆ ಇದುವರೆಗೂ ಯಾವುದು ಕಂಪ್ಲೇಂಟ್ ನನಗೆ ಬಂದಿಲ್ಲ ಸರ್. ಮತ್ತು ಆಶಾ ಕಾರ್ಯಕರ್ತರಿಗೆ ಕೆಲಸ ಒತ್ತಡ ಜಾಸ್ತಿ ಆಗಿದೆ, ನೀವು ಹೇಳ್ತಿರುತ್ತೆ ಹಗಲು ರಾತ್ರಿ. ಈಗ ಸರ್ ನಾನು DHO, ನನಗೆ ಏನೇ ತೊಂದರೆ ಆದರೂ ನೀವು ಬಂದ್ಬಿಟ್ಟು ನನ್ನ ಕೇಳ್ತೀರ. ನಾನು 24 ಗಂಟೆ ಕೆಲಸ ಮಾಡೋಕ್ಕೆ ನಾನು ಸಿದ್ಧ ಆಗಿದ್ದೀನಿ. ಈಗ ನಮ್ಮಲ್ಲಿ 55 ಪ್ರೋಗ್ರಾಮ್ ಇದೆ ಸರ್. ಈಗ 55 ಪ್ರೋಗ್ರಾಮಲ್ಲಿ ಒಂದು ಪ್ರೋಗ್ರಾಮ್ ಮಿಸ್ ಆದರೂ ನಮಗೆ ತುಂಬ ಇದಾಗಿದೆ. ನಾವು ಒತ್ತಡ ಅಂತೂ ಆಗ್ತಾಯಿಲ್ಲ. ಅವರಿಗೆ ಪ್ಲ್ಯಾಂಡಾಗಿ ಮಾಡಿದ್ರೆ ಏನೂ ಆಗೋಲ್ಲ. ಈಗ ಅವ್ರನ್ನೇ ಮೀಟಿಂಗ್ ಮಾಡಿದ್ದೀನಿ. ಈಗ ಮೀಟಿಂಗ್ ಮಾಡಿದಾಗ ಪ್ಲ್ಯಾಂಡಾಗಿ ಮಾಡಿದ್ರೆ ಅವರಿಗೆ ದಿವಸಕ್ಕೆ ಅರ್ಧ ಗಂಟೆಯಿಂದ 3/4 ಗಂಟೆ 1 ಗಂಟೆ ಕೆಲಸ ಸರ್. ಈಗ ಒಂದು ಪ್ರೋಗ್ರಾಮ್ಗೆ ಒಂದು ಹಳ್ಳಿಗೆ ಹೋಗೋದು ಬಿಟ್ಟು ಒಂದೇ ಎಲ್ಲ ಪ್ರೋಗ್ರಾಮ್ನ ಸೇರಿಸಿ ಒಂದೇ ಸರಿ ಮಾಡಿದಾಗ ಇವರಿಗೆ ಟೈಮ್ ಸ್ಪೇರ್ ಎಷ್ಟು ಕಮ್ಮಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ 55 ಕಾರ್ಯಕ್ರಮ, ಈಗ ಒಂದು ಹಳ್ಳಿಗೆ ಹೋದರೆ ಈಗ BP ಶುಗರ್ ಇದೆಯಾ, ಕ್ಯಾನ್ಸರ್ ಇದೆ, ಅದ್ರ ಜೊತೆ ಮಕ್ಕಳಿಗೆ ಇಂಜೆಕ್ಷನ್ ಆಗಿದೆ, ಗರ್ಭಿಣಿಯವ್ರಿಗೆ ಏನಾರು ಆಗಿದೆ, ವಯಸ್ಸಾದವ್ರಿಗೆ ಏನಾರು ಆಗಿದೆ, ಕ್ಯಾನ್ಸರ್ ಇದೆ. ಒಂದು ಮನೆಗೆ ಹೋದರೆ ಆ ಒಂದು ಕ್ವಶನ್ನ ಒಂದೇ ಸರಿ ಕೇಳಿದ್ರು ಎಲ್ಲರ ಮನೆಯಲ್ಲೂ. ಅದು ನೆಕ್ಸ್ಟ್ ಇನ್ನೊಂದು ಹೋಗಂಗೆ ಇಲ್ವಲ್ಲ, ಹಂಗೆ ಇದಾಗುತ್ತೆ. ಒತ್ತಡ ಅಂತ ನಾವು ಯಾರೂ ಆಗ್ತಾಯಿಲ್ಲ. ಆ ಥರ ಏನಾರು ಒತ್ತಡ ಹಾಕಿದೆ ಅಂತ ಬಂದರೆ ಅದನ್ನು ನಾವು ಕಠಿಣ ಕ್ರಮ ಕೈ ತಗೋತೀವಿ. ನನ್ನ ಪ್ರಕಾರ ನಮ್ಮ ಡಾಕ್ಟ್ರುಗಳಾಗಲಿ ನಮ್ಮ ಸಿಸ್ಟರ್ಗಳಾಗಲಿ ಯಾರೂ ಅವ್ರ ಮೇಲೆ ಒತ್ತಡ ಹಾಕಿಲ್ಲ. ಹಂಗೇನಾರು ಅವ್ರು ಒತ್ತಡ ಹಾಕಿದ್ದಾರೆ ಅಂತ ಅವ್ರು ಏನಾರು ಬರ್ಕೊಟ್ರೆ ನಾನು ಅದನ್ನು ಪರಿಶೀಲನೆ ಮಾಡಿ ನೋಡ್ತೀನಿ ಸರ್. ಥ್ಯಾಂಕ್ ಯು.